ಕಳೆದ 3 ವರ್ಷಗಳಿಂದ ತುಮಕೂರು ಗ್ರಾಮಾಂತರದಲ್ಲಿ ಜೆಡಿಎಸ್ ಪಕ್ಷವನ್ನ ಕೈಬಿಟ್ಟಿದ್ದಾರೆ ಎಂಬ ಭಾವನೆ ಕಾರ್ಯಕರ್ತರಲ್ಲಿ ಇತ್ತು. ಆದರೆ ಇಂದಿನ ಕಾರ್ಯಕ್ರಮದ ಮೂಲಕ ಆ ಭಾವನೆಯನ್ನ ದೂರ ಮಾಡಲಾಗಿದೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಕ್ಷೇತ್ರದ ಅನೇಕ ಜನ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರುಗಳು ಕಳೆದ 3 ವರ್ಷದಿಂದಲೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಮನಸ್ಸುಗಳಲ್ಲಿ ಜನತಾದಳ ಪಕ್ಷದಿಂದ ತುಮಕೂರು ಗ್ರಾಮಾಂತರದಲ್ಲಿ ನಮ್ಮನ್ನ ಎಲ್ಲೋ ಒಂದ್ ಕಡೆ ಕೈ ಚೆಲ್ಲಿಬಿಟ್ಟಿದಾರ, ಕೈ ಬಿಟ್ಬಿಟ್ಟಿದಾರ ಅಂತಕ್ಕಂಥ ಆತಂಕದ ವಾತಾವರಣ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಬಹುಶಃ ಅದಕ್ಕೆ ಇವತ್ತು ತೆರೆ ಎಳಿತಕ್ಕಂಥದಕ್ಕೆ, ಯಾಕಂದ್ರೆ ನಾನೊಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ನನ್ನ ಮೊದಲನೇ ಹಂತದ ಜನರೊಂದಿಗೆ ಜನತಾದಳ ಪ್ರವಾಸ ಸರಿಸುಮಾರು 9,000 ಕಿಲೋಮೀಟರ್ ಹಳೆ ಮೈಸೂರು ಪ್ರಾಂತ್ಯ ಸೇರಿದಂತೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಉತ್ತರ ಕನ್ನಡ ಅನೇಕ ಜಿಲ್ಲೆಗಳಲ್ಲಿ ಹಲವಾರು ವಿಧಾನಸಭಾ ಕ್ಷೇತ್ರಗಳು, ಸರಿಸುಮಾರು 54 ಕ್ಷೇತ್ರಗಳಲ್ಲಿ ಮೊದಲನೇ ಹಂತದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹೆಸರಲ್ಲಿ ಸದಸ್ಯತ್ವ ನೋಂದಣಿಯನ್ನ ಅತ್ಯಂತ ಯಶಸ್ವಿಯಾಗಿ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರು ನೆರವೇರಿಸಿಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ತುಮಕೂರು ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರವನ್ನ ಮೊದಲನೇ ಹಂತದಲ್ಲಿ ಪ್ರವಾಸ ಮುಗಿಸಿದೆ. ಆ ಸಂದರ್ಭದಲ್ಲಿ ನಾನು ಒಂದು ಅಂಶ ಗಮನಿಸಿದ್ದು, ಯಾಕೆಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಅಂತಕ್ಕಂಥದ್ದು ಇವತ್ತು ಬಹಳ ಒಂದು ಗಂಭೀರವಾದಂತ ಒಂದು ವೇದಿಕೆ. ಅಂತ ಒಂದು ವೇದಿಕೆಗಳಲ್ಲಿ ನಿಮಗೆ ಇರ್ತಕ್ಕಂಥ ವಾಕ್ ಸ್ವಾತಂತ್ರ್ಯ ಏನಿದೆ, ಅದನ್ನ ಪಕ್ಷದ ಹಿತದೃಷ್ಟಿಯಿಂದ ನೀವು ಕೊಡ್ತಕ್ಕಂಥ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನ ಇವೆಲ್ಲವೂ ಕೂಡ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತೇನೆ. ಎಲ್ಲೋ ಒಂದ್ ಕಡೆ ತುಮಕೂರು ಗ್ರಾಮಾಂತರ ಕ್ಷೇತ್ರ ಇರ್ಬೋದು, ತಿಟ್ಟೂರು ಇರ್ಬೋದು, ಜೊತೆಯಲ್ಲಿ ತುಮಕೂರು ನಗರ ಇರ್ಬೋದು, ಈ 3 ಕ್ಷೇತ್ರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮೊದಲನೇ ಹಂತದ ಪ್ರವಾಸವನ್ನ ಯಾತಕ್ಕೋಸ್ಕರ ಹಮ್ಮಿಕೊಂಡಿಲ್ಲ. ಇಲ್ಲೂ ಕೂಡ ಕಾರ್ಯಕರ್ತರು ಇದ್ದೇವೆ, ಬದುಕಿದ್ದೇವೆ, ಪಕ್ಷ ಸಂಘಟನೆ ಮಾಡ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೇವೆ. ದಯವಿಟ್ಟು ನಮ್ಮನ್ನ ಅನಾಥರಾಗಿ ಮಾಡಬೇಡಿ ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ತಾವೆಲ್ಲರೂ ಒಂದು ಸಂದೇಶವನ್ನ ಹೊರಡಿಸಿದ್ರು. ಇವೆಲ್ಲವನ್ನ ನೋಡ್ತಾ ಕೂತೆ ಯಾವ ಕಾರಣಕ್ಕೂ ಕೂಡ ಇವತ್ತು ಇಲ್ಲಿ ಸೇರಿರ್ತಕ್ಕಂಥವ್ರನ್ನ ನಾವಾಗಿಂದ ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದೇನೆ. ಒಂದು ಕುರ್ಚಿ ಕೂಡ ಅಳ್ಗಾಡಿಲ್ಲ. ಅಂದ್ರೆ ಈ ಕ್ಷೇತ್ರದಲ್ಲಿ ಇವತ್ತು ಜನತಾದಳ ಪಕ್ಷವನ್ನ ಎಷ್ಟು ಬಲವಾಗಿ ಬುಡದಿಂದ ಕಟ್ಕೊಂಡ್ ಬಂದಿದ್ದೀರಿ ಅಂತಕ್ಕಂಥದ್ದಕ್ಕೆ ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಒಂದು ಸಣ್ಣ ಉದಾಹರಣೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ. ಈ ಕಾರ್ಯಕ್ರಮ ಇವತ್ತಿನ ದಿನ ನಿಗದಿಪಡಿಸಿದಂತ ಸಂದರ್ಭ, ಬಹುಶಃ ನಿಂಗಪ್ಪಣ್ಣವ್ರ ಜೊತೆ ಮಾತನಾಡಿದಾಗ 1 ವಾರ 10 ದಿನಗಳ ಕಾಲ ಅಷ್ಟೇ ಅವರಿಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಳ್ತಕ್ಕಂಥದಕ್ಕೆ ಸಮಯ ಸಿಕ್ಕಂಥದ್ದು. ಆದ್ರೂ ಕೂಡ ಕೇವಲ 1 ವಾರದಲ್ಲಿ ಇದು ಯಾವುದೇ ಸಾರ್ವಜನಿಕರ ಸಭೆಯಲ್ಲ, ಹೊರತಾಗಿ ಇದು ಪಕ್ಷದ ಕಾರ್ಯಕರ್ತರು ಮತ್ತೆ ಮುಖಂಡರನ್ನ ಉದ್ದೇಶಿಸಿ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಿರ್ಬೋದು, ಅಥವಾ ವಿಧಾನಸಭಾ ಚುನಾವಣೆಗಳಿರ್ಬೋದು, ಅಥವಾ ಸಂಸತ್ತು ಚುನಾವಣೆಗಳಿರ್ಬೋದು, ಇವೆಲ್ಲವನ್ನ ಎದುರು ನೋಡ್ತಕ್ಕಂಥ ಚುನಾವಣೆಗಿಂತ ಮುಂಚಿತವಾಗಿ ಸ್ಥಳೀಯ ಚುನಾವಣೆಗಳನ್ನ ನಾವೇನು ಎದುರು ನೋಡ್ತಾ ಇದ್ದೇವೆ. ಸ್ಥಳೀಯ ಚುನಾವಣೆ ಅಂದ್ರೆ ಇದು ಕಾರ್ಯಕರ್ತರಿಗೆ ಮೀಸಲಾಗ್ತಕ್ಕಂಥ ಒಂದು ಚುನಾವಣೆ. ವಿಧಾನಸಭೆಗೆ, ಸಂಸತ್ತಿಗೆ ಕಳಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ದೃಢ ಸಂಕಲ್ಪ ಬಹುಶಃ ಇವತ್ತು MP ಚುನಾವಣೆ ಇರ್ಬೋದು, ಅಥವಾ ವಿಧಾನಸಭಾ ಚುನಾವಣೆಗಳು ಹಿಂದಿನಿಂದ ನಡ್ಕೊಂಡ್ ಬಂದಿದೆ. ಆ ಚುನಾವಣೆಗಳಲ್ಲಿ ನೀವೆಲ್ಲರೂ ಕೂಡ ಪಕ್ಷದ ಪರವಾಗಿ, ಪಕ್ಷದ ಏಳಿಗೆಗೋಸ್ಕರ ಯಾವುದೇ ನಿರೀಕ್ಷೆಗಳು, ಫಲಾಪೇಕ್ಷೆಗಳಿಂದಿರ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿದ್ದೇನೆ.
ಇವತ್ತು ಅಂತ ಕಾರ್ಯಕರ್ತರ ಚುನಾವಣೆಯನ್ನು ನಾವೇನು ಎದುರು ನೋಡ್ತಾ ಇದ್ದೇವೆ, ಇವತ್ತು ವಾಪಸ್ಸು ಕಾರ್ಯಕರ್ತರಿಗೆ ಮುಂದಿನ ವಿಧಾನಸಭಾ ಚುನಾವಣೆ ಇನ್ನು 2 ವರ್ಷ ಇದೆ. ಅದಕ್ಕೆ ಮುಂಚಿತವಾಗಿ ಬರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು, ನಗರಸಭೆನೋ, ಪುರಸಭೆನೋ, ಪಟ್ಟಣ ಪಂಚಾಯತಿ ಚುನಾವಣೆಗಳು. ಇಂಥ ಸ್ಥಳೀಯ ಚುನಾವಣೆಗಳಲ್ಲಿ ಇವತ್ತು ಕಾರ್ಯಕರ್ತರನ್ನ ಗುರುತಿಸಿ ನಿಮ್ಮ ಸಂಘಟನೆ ಯಾವ ರೀತಿ ನಿಮ್ಮ ಬೂತ್ಗಳಲ್ಲಿ, ಯಾಕೆಂದ್ರೆ ಇವತ್ತು ಬರ್ತಲ್ಲ ನೋಡಿದೆ, ತಾವೆಲ್ಲರೂ ಬೈಕ್ ರ್ಯಾಲಿ ಮಾಡಿದ್ರಿ, ಬಹಳ ವಿಜೃಂಭಣೆಯಿಂದ ನಮ್ಗೆ ಸ್ವಾಗತ ಕೋರಿದ್ರಿ. ಆದ್ರೆ ಕೇವಲ ಇವತ್ತು ಬೈಕ್ ರ್ಯಾಲಿ ಮಾಡ್ತಕ್ಕಂಥದ್ದು ಅಥವಾ ದೊಡ್ಡ ದೊಡ್ಡ ಸಮಾವೇಶಗಳು ಮಾಡ್ತಕ್ಕಂಥದ್ದು ಅಷ್ಟೇ ಆದ್ರೆ ಇದು ಮತಗಳಾಗಿ ಪರಿವರ್ತನೆ ಆಗ್ಲಿಕ್ಕಿಲ್ಲ. ಮತವಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದಾದ್ರೆ ಬೂತ್ ಅನ್ನ ನಾವು ಬಿಗಿಯಾಗಿ ಇಟ್ಕೊಳ್ಬೇಕಾಗ್ತದೆ. ಬೂತ್ ಅಲ್ಲಿ ನೀವು ಬಿಗಿಯಾಗಿ ಪಕ್ಷವನ್ನ ಬುಡ ಸಮೇತವಾಗಿ ಕಟ್ಟಬೇಕಾಗ್ತದೆ. ಮೊದಲ ಹಂತದಲ್ಲಿ ತುಮಕೂರಿನ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಲಾಗಿದೆ. ಆದರೆ ತುಮಕೂರು ಗ್ರಾಮಾಂತರ ಮತ್ತು ತುಮಕೂರು ನಗರದಲ್ಲಿ ಪ್ರವಾಸ ಮಾಡದಿರುವುದನ್ನ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಕಾರ್ಯಕರ್ತರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಎಲ್ಲಿಯೂ ಪಕ್ಷದ ಕಾರ್ಯಕರ್ತರಿದ್ದಾರೆ, ಅವರನ್ನ ಅನಾಥರನ್ನಾಗಿ ಮಾಡಬೇಡಿ ಎಂಬ ಸಂದೇಶಗಳು ಬಂದಿದ್ವು ಎಂದು ನಿಖಿಲ್ ಅವರು ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿಕೊಂಡು ಬಂದು ಕಾರ್ಯಕರ್ತರನ್ನ ಪ್ರಶಂಸಿಸಿದರು. ಸ್ಥಳೀಯ ಚುನಾವಣೆಗಳು ಕಾರ್ಯಕರ್ತರಿಗೆ ಮೀಸಲಾಗಿರುವ ಚುನಾವಣೆಯಾಗಿದ್ದು, ಸಂಸದ ಹಾಗೂ ಶಾಸಕರ ಚುನಾವಣೆಯಲ್ಲಿ ಪಕ್ಷದ ಏಳಿಗೆಗಾಗಿ ಶ್ರಮಿಸುತ್ತಿರುವ ಕಾರ್ಯಕರ್ತರನ್ನ ಗುರುತಿಸುವ ಸಮಯ ಇದು ಎಂದು ಹೇಳಿದರು. ಬೈಕ್ ರ್ಯಾಲಿ ಅಥವಾ ಸಮಾವೇಶಗಳು ಮಾತ್ರ ಸಾಕಾಗದು, ಮತವಾಗಿ ಪರಿವರ್ತನೆಯಾಗಬೇಕು, ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಗಟ್ಟಿಯಾಗಿ ಸಂಘಟಿಸಬೇಕು ಎಂದು ಅವರು ಒತ್ತಿ ಹೇಳಿದರು. ಕೆಲ ಕಾರ್ಯಕರ್ತರು ಒಂದೇ ಅಥವಾ 2 ಸಲ ಮಾತ್ರ ಪಕ್ಷಕ್ಕೆ ಬಂದು ಹೋಗಿದ್ದಾರೆ ಎಂದು ಟಾಂಗ್ ನೀಡಿದರು. ಜೊತೆಗೆ ಮಾಜಿ ಶಾಸಕ ಗೌರೀಶ್ ಶಂಕರ್ ಮತ್ತು ದೇವೇಗೌಡರ ಕುಟುಂಬದ ಕಾರ್ಯಗಳನ್ನ ಸಾರ್ವಜನಿಕವಾಗಿ ನೆನಪಿಸಿಕೊಳ್ಳಲು ಹೇಳಿದರು. ಇವತ್ತು ಶಿಕ್ಷಣದ ಒಂದು ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅಂತ, ಇವತ್ತೇನು ಟೀಚರ್ಸ್ ಗಳ ಒಂದು ನೇಮಕಾತಿ ಆಗಬೇಕಾಗಿತ್ತು, ಆ ಟೀಚರ್ಸ್ ಗಳ ನೇಮಕಾತಿ ಎಲ್ಲೂ ಕೂಡ ಇಲ್ಲಿವರೆಗೂ ಆಗಿಲ್ಲ. ಈ ರೀತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಾಂತಿಕರವಾದಂತ ನಿರ್ಧಾರಗಳು, ತೀರ್ಮಾನಗಳು ತಗೊಂಡಂತದ್ದು ಬಹುಶಃ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಹೈಸ್ಕೂಲ್ಗಳಿರ್ಬೋದು, ಡಿಗ್ರಿ ಕಾಲೇಜ್ಗಳಿರ್ಬೋದು, PUC ಕಾಲೇಜ್ಗಳಿರ್ಬೋದು, ಅನೇಕ ಕಾಲೇಜ್ಗಳನ್ನ, ಸರ್ಕಾರಿ ಕಾಲೇಜ್ಗಳನ್ನ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಯಾವ ಸರ್ಕಾರಗಳು, ಯಾವ ನಾಯಕಗಳು ತೀರ್ಮಾನ ತಗೊಳಕ್ ಆಗದೆ ಇರ್ತಕ್ಕಂಥ ಒಂದು ಐತಿಹಾಸಿಕವಾದಂತ ತೀರ್ಮಾನ ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 136 ಸ್ಥಾನ ಗೆದ್ದು ಮುಖ್ಯಮಂತ್ರಿಗಳಾದಂತವರಲ್ಲ, ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದಂತವರು. ಬಹುಶಃ ಅವರು ಕೊಟ್ಟಂತ ಆ ಕಾರ್ಯಕ್ರಮಗಳು, ಜನಪರವಾದಂತ ಚಿಂತನೆಗಳು, ಪ್ರತಿನಿತ್ಯ ನಾಡಿನ ಬಡವರ ಬಗ್ಗೆ, ರೈತರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ, ಯುವಕರ ಬಗ್ಗೆ ಅವ್ರಿಗೆ ಇವತ್ತಿಗೂ ಇರ್ತಕ್ಕಂಥ ಕಾಳಜಿ ಎಲ್ಲೋ ಒಂದ್ ಕಡೆ ಎಲ್ಲೋದ್ರೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಆಡಳಿತವನ್ನ ಜನ ಪ್ರತಿ ಹಳ್ಳಿಯಲ್ಲೂ ಕೂಡ ನೆನೆಸ್ಕೊಳ್ತಾ ಇದ್ದಾರೆ. ಕುಮಾರಣ್ಣ ಅವರು ಇದ್ದಂತ ಕಾಲಘಟ್ಟದಲ್ಲಿ ನಮ್ಮ ರಾಜ್ಯ ರಾಮ ರಾಜ್ಯವಾಗಿತ್ತು. ಮತ್ತೆ ನಮ್ಮ ರಾಜ್ಯ ರಾಮ ರಾಜ್ಯವಾಗಬೇಕು ಅಂತಕ್ಕಂಥದ್ದಾದ್ರೆ ಮುಂದೆ 2028ಕ್ಕೆ ಜನತಾ ಸರ್ಕಾರ ನಿಮ್ ಎಲ್ಲರ ಒಂದು ಆಶೀರ್ವಾದದಿಂದ ಮತ್ತೆ ರಚನೆ ಆಗಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಅಭಿಲಾಷೆ ಏನಿದೆ. ಅದಕ್ಕೆ ಪೂರಕವಾಗಿ ಪಕ್ಷದ ಕಾರ್ಯಕರ್ತರು ಕೂಡ ನೀವೆಲ್ಲರೂ ಕೂಡ ಹೆಜ್ಜೆಯನ್ನ ಹಾಕ್ಬೇಕಾಗ್ತದೆ. ಮತ್ತೆ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ, ಇನ್ನೂ ಸಾಕಷ್ಟು ಸಮಾವೇಶಗಳಿದೆ ಮಾಡ್ತಕ್ಕಂಥದ್ದು. ಈಗಾಗಲೇ ತಿಪ್ಪೇಸ್ವಾಮಣ್ಣವರು ಹಿರಿಯರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ಅವರು ಮಾತನಾಡಬೇಕಾದ್ರೆ ಈಗಾಗಲೇ ವಿಚಾರವನ್ನು ಮುಗಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಜನತಾ ಸಮಾವೇಶ ಜೊತೆಯಲ್ಲಿ 25 ವರ್ಷ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಬಹುಶಃ ಅವತ್ತಿನ ದಿನ ಹಾಸನ ಜಿಲ್ಲೆಯಲ್ಲಿ ಸೇರಿದಂತ ಒಂದು ಜನಸಾಗರ ಇಡೀ ರಾಜ್ಯ ವ್ಯಾಪ್ತಿ ಚರ್ಚೆ ಆಯಿತು. ಅದೇ ರೀತಿ ಇವತ್ತು ಕಿತ್ತೂರು ಕರ್ನಾಟಕದಲ್ಲಿ 7 ಜಿಲ್ಲೆಗಳು ಬರುತ್ತೆ. ಆ 7 ಜಿಲ್ಲೆಗಳ ಪೈಕಿ ಇವತ್ತು ಬಿಜಾಪುರದಲ್ಲಿ ಸಮಾವೇಶವನ್ನ 27ನೇ ತಾರೀಕು ಜನತಾದಳ ಪಕ್ಷದಿಂದ ಹಮ್ಮಿಕೊಂಡಿದ್ದೇವೆ. ಅದು ಮುಕ್ತಾಯ ಆದ ನಂತರ ಇನ್ನು ಅನೇಕ ಜಿಲ್ಲೆಗಳಲ್ಲಿ, ಭಾಗಗಳಲ್ಲಿ ಸಮಾವೇಶವನ್ನು ಮಾಡತಕ್ಕಂಥದ್ದಿದೆ. ವಿಶೇಷವಾಗಿ ತುಮಕೂರಿನಲ್ಲಿ 11 ವಿಧಾನಸಭಾ ಕ್ಷೇತ್ರಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನ ಮತ್ತೆ ಇನ್ನು 2-3 ಜಿಲ್ಲೆಗಳನ್ನ ಸೇರಿಸಿ ಮಾಡ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ತುಮಕೂರಿಗೆ ವಿಶೇಷವಾಗಿ
ತುಮಕೂರಿನಲ್ಲೇನೆ ಒಂದು ದೊಡ್ಡ ಮಟ್ಟದ ಒಂದು ಬೃಹತ್ ಸಾರ್ವಜನಿಕ ಒಂದು ಸಮಾವೇಶವನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ, ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ನಾಯಕತ್ವದಲ್ಲಿ ಜಿಲ್ಲೆಯ ಎಲ್ಲ ನಮ್ಮ ಪ್ರಮುಖ ಮುಖಂಡರುಗಳು, ಅಭ್ಯರ್ಥಿಗಳು, ಶಾಸಕರು, ಮಾಜಿ ಶಾಸಕರು, ಜಿಲ್ಲಾಧ್ಯಕ್ಷರ ಆದಿಯಾಗಿ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳ ಒಂದು ಸಹಕಾರದಿಂದ ಒಂದು ದೊಡ್ಡ ಐತಿಹಾಸಿಕವಾದಂತ ಒಂದು ಸಮಾವೇಶವನ್ನ ತುಮಕೂರು ಜಿಲ್ಲೆಯಲ್ಲಿ ಅತಿ ಶೀಘ್ರದಲ್ಲೇ ಮಾಡಬೇಕು ಅಂತಕ್ಕಂಥ ಒಂದು ದಿಟ್ಟ ತೀರ್ಮಾನದ ಚರ್ಚೆಗಳು ಕೂಡ ಈಗಾಗಲೇ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ವರಿಷ್ಠರುಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೂ ಕೂಡ ತಾವೆಲ್ಲರೂ ಪೂರ್ವ ತಯಾರಿಗಳು, ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಲಿಂಗಪ್ಪಣ್ಣ ಅವರಿದ್ದಾರೆ, ಜಿಲ್ಲೆಯ ನಾಯಕರಿದ್ದಾರೆ. ಪ್ರತಿ ಕ್ಷೇತ್ರಕ್ಕೆ ನಾನು ಕೂಡ ಬರ್ತೇನೆ. ಪೂರ್ವ ಸಭೆಗಳನ್ನ ಮಾಡೋಣ. ಒಟ್ಟಾರೆಯಾಗಿ ತುಮಕೂರು ಜಿಲ್ಲೆಯಲ್ಲಿ ನಡೀತಕ್ಕಂತ ಒಂದು ಸಮಾವೇಶ 2028ರ ವಿಧಾನಸಭಾ ಚುನಾವಣೆಗೆ ಒಂದು ದಿಕ್ಸೂಚಿ ಆಗ್ಬೇಕು ಜನತಾದಳ ಪಕ್ಷಕ್ಕೆ ಅಂತಕ್ಕಂಥ ಭಾವನೆಯಿಂದ ನಾವು ನೀವೆಲ್ಲರೂ ಹೆಜ್ಜೆಯನ್ನ ಹಾಕ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಬಗ್ಗೆ ಇಲ್ಲಿ ಅನೇಕ ಜನ ಮುಖಂಡರುಗಳು ಅವ್ರ ಬಗ್ಗೆ ಬಹುಶಃ ಮಾತನಾಡೋದಕ್ಕೆ ಈ ವೇದಿಕೆಯಲ್ಲಿ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಸಾಲದಿಲ್ಲ. ಅವರ ಒಂದು ಸಾಧನೆ ಜೊತೆಯಲ್ಲಿ ಅವರ ಒಂದು ಜೀವನ ಚರಿತ್ರೆಯನ್ನು ನಾವು ಮೆಲ್ಕಾಕ್ತಕ್ಕಂಥದ್ದಾದ್ರೆ 1962ರಲ್ಲಿ ರಾಜಕಾರಣಕ್ಕೆ ಅವರೇನು ಪ್ರವೇಶವನ್ನ ಮಾಡ್ತಾರೆ, ಅಂದು ಇದೇ ಕಾಂಗ್ರೆಸ್ನವರು ಅವರಿಗೆ ಟಿಕೆಟ್ ಅನ್ನ ಕೊಡಬೇಕಾಗಿತ್ತು. ಕೊನೆ ಹಂತದಲ್ಲಿ ದೇವೇಗೌಡರು ಸಾಹೇಬರಿಗೆ ಟಿಕೆಟ್ ಅನ್ನ ಕೊಡದಿರ ಅವ್ರನ್ನ ವಂಚಿತರಾಗಿ ಮಾಡ್ತಾರೆ, ಟಿಕೆಟ್ ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು ಬಹುಶಃ 26-27 ವಯಸ್ಸಿರ್ಬೋದು ಅಂತ ಅನ್ಕೊಳ್ತೇನೆ. ಅವತ್ತು ಕ್ಷೇತ್ರದ ಜನ ನಿಮಗೆ ಒಂದು ಪಕ್ಷ ಟಿಕೆಟ್ ಕೊಡ್ಲಿಲ್ಲ ಅಂದ್ರು ನಾವು ನಿಮ್ ಜೊತೆಯಲ್ಲಿದ್ದೇವೆ, ನಿಮ್ಮಂತ ಯುವಕರು ಸ್ವತಂತ್ರವಾಗಾದ್ರೂ ಸರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತಕ್ಕಂಥದ್ದು ಆ ಧೈರ್ಯವನ್ನ ಹಾಸನ ಜಿಲ್ಲೆಯ ಜನತೆ ಅವರಿಗೆ ತುಂಬಿಸಿದ್ರಿಂದ 62ರಲ್ಲಿ ಮೊದಲನೇ ಬಾರಿ ಸ್ವತಂತ್ರ ಅಭ್ಯರ್ಥಿಗಳಾಗಿ ಚುನಾವಣೆಗೆ ಕಣಕ್ಕಿಳಿದು ಈಗಾಗಲೇ ಬಹುಶಃ ನೀವು ಅವರ ರಾಜಕಾರಣದ ಇತಿಹಾಸವನ್ನು ನೋಡ್ಕೊಂಡು ಬಂದಿದ್ದೀರಿ. ಅಂದಿನಿಂದ ಇಂದಿನವರೆಗೂ 64 ವರ್ಷದ ಸುದೀರ್ಘವಾದಂತ ಅವರ ರಾಜಕಾರಣದ ಬದುಕಿನಲ್ಲಿ ದಿನನಿತ್ಯ ಅವರ ತಲೆನಲ್ಲಿ, ಅವರ ಹೃದಯದಲ್ಲಿ ಚಿಂತನೆ ಇರ್ತಕ್ಕಂಥದ್ದು, ಬದ್ಧತೆ ಇರ್ತಕ್ಕಂಥದ್ದು, ಕಾಳಜಿಯನ್ನು ವರ್ತನೆ ಮಾಡ್ತಕ್ಕಂಥ ವರ್ಗ ಯಾವ್ದಾದ್ರೂ ಇದ್ರೆ ಅದು ರೈತಾಪಿ ವರ್ಗ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಸಾಬೀತನ್ನು ಮಾಡಿದ್ದಾರೆ. ಏನೋ ನಿಖಿಲ್ ಕುಮಾರಸ್ವಾಮಿ ಸ್ಥಳೀಯ ಚುನಾವಣೆಗಳಿಗೆ ಸಿದ್ಧರಾಗಲು ಕಾರ್ಯಕರ್ತರಿಗೆ ಕರೆ ನೀಡಿದರು. 25 ವರ್ಷಗಳ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷವು ಬೆಳ್ಳಿ ಹಬ್ಬವನ್ನ ಆಚರಿಸುತ್ತಿದ್ದು ನಿಷ್ಠಾವಂತ ಕಾರ್ಯಕರ್ತರನ್ನ ಬಿಟ್ಟರೆ ಸರಿಯಲ್ಲ ಎಂದು ಹೇಳಿದರು. ಕರ್ನಾಟಕದಲ್ಲಿ ರೈತರ ಪರಿಸ್ಥಿತಿ ಕುರಿತು ಚರ್ಚಿಸಿದ ಅವರು, ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರವು ರೈತರಿಗೆ ಅನುಕಂಪ ತೋರಿಸಿಲ್ಲ. ಸುಮಾರು 2800 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದರು. ಶಿಕ್ಷಕರ ನೇಮಕಾತಿ ವಿಳಂಬವಾಗಿದೆ, ಆದರೆ ನಿಖಿಲ್ ತಮ್ಮ ಕಾಲಘಟ್ಟದಲ್ಲಿ ರಾಜ್ಯವು ರಾಮರಾಜ್ಯವಾಗಿತ್ತು ಎಂಬ ನೆನಪನ್ನ ಜನರಿಗೆ ತೋರಿಸಿದರು. ತುಮಕೂರು ಜಿಲ್ಲೆಯಲ್ಲಿ ಅತಿದೊಡ್ಡ ಸಮಾವೇಶ ನಡೆಸಬೇಕೆಂಬ ಚರ್ಚೆ ನಡೆಯುತ್ತಿದೆ ಮತ್ತು ಈ ಸಮಾವೇಶವು 2028 ಚುನಾವಣೆಗೆ ದಿಕ್ಸೂಚಿಯಾಗಬೇಕು ಎಂದು ಹೇಳಿದರು. 2019 ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಕೆಲವು ಮತಗಳಲ್ಲಿ ಸೋಲಿಗೆ ಸಮೀಪವಾಗಿದ್ದರು, ಆದರೆ ಜನರಿಂದ ಸೋಲಿಲ್ಲ ಎಂದು ನಿಖಿಲ್ ತಿಳಿಸಿದರು. ಜನರೊಂದಿಗೆ ಜನತಾದಳ 2ನೇ ಹಂತದ ಡಿಜಿಟಲ್ ಮೆಂಬರ್ಶಿಪ್ ಡ್ರೈವ್ ಕ್ಯಾಂಪೇನು ಚಾಲನೆಯನ್ನ ಕೊಟ್ಟಿದ್ದೀವಿ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಿಂದ ಪ್ರಾರಂಭ ಆಗಿದೆ. ನಾಳೆ ಮತ್ತೆ KR ನಗರಕ್ಕೆ ಹೋಗಿ ಇನ್ನು 35ರಿಂದ 40 ಕ್ಷೇತ್ರಗಳು ಇನ್ನೊಂದು ತಿಂಗಳುಗಳ ಕಾಲ ನಿರಂತರವಾಗಿ ಈ ಪ್ರವಾಸವನ್ನು ಹಾಕೊಂಡಿದ್ದೇವೆ. ಇವತ್ತು ತುಮಕೂರು ಗ್ರಾಮಾಂತರ, ತಿಪ್ಟೂರು, ತುಮಕೂರು ಸಿಟಿ ಇವು 3 ಕ್ಷೇತ್ರಗಳು ಕೂಡ ಮೊದಲನೇ ಹಂತದಲ್ಲಿ ಮುಕ್ತಾಯ ಆಗಿರಲಿಲ್ಲ, ಬ್ಯಾಲೆನ್ಸ್ ಉಳ್ಕೊಂಡಿತ್ತು ಕ್ಷೇತ್ರಗಳು. ಹಾಗಾಗಿ 2ನೇ ಹಂತದಲ್ಲಿ ಈ 3 ಕ್ಷೇತ್ರಗಳಲ್ಲೂ ಕೂಡ ಒಟ್ಟಾರೆಯಾಗಿ 11 ವಿಧಾನಸಭಾ ಕ್ಷೇತ್ರಗಳು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅಷ್ಟು ಕ್ಷೇತ್ರಗಳಿಗೂ ಕೂಡ ಭೇಟಿ ಮಾಡಬೇಕು. ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳಿಗೆ ವಿಶೇಷವಾಗಿ ಈ ವರ್ಷ ಸ್ಥಳೀಯ ಚುನಾವಣೆಗಳನ್ನ ಎದುರು ನೋಡ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಚುನಾವಣೆಗಳಲ್ಲಿ ಅದು MLA ಇರ್ಬೋದು, MP ಚುನಾವಣೆ ಇರ್ಬೋದು, ನಮಗೋಸ್ಕರ ಬಹಳ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ
ನಮ್ಮನ್ನ ಶಾಸಕ ಸ್ಥಾನ ಕೊಡಿಸ್ತಕ್ಕಂಥದ್ದು, ಸಂಸತ್ ಸ್ಥಾನ ಕೊಡಿಸ್ತಕ್ಕಂಥವ್ರಿಗೂ ಕೂಡ ದುಡಿದಿರ್ತಕ್ಕಂಥ ಕಾರ್ಯಕರ್ತರ ಚುನಾವಣೆ ಇದೆ. ಅವ್ರನ್ನ ಗುರುತಿಸಿ ಈ ಚುನಾವಣೆಗಳಲ್ಲಿ ಅವ್ರಿಗೆ ಶಕ್ತಿಯನ್ನ ಗ್ರೌಂಡ್ ಲೆವೆಲ್ ಇಂದ ತುಂಬಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ವಿ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಹಿರಿಯರು ನಿಂಗಪ್ಪಣ್ಣ ಅವರು ಆಯ್ಕೆಯಾಗಿದ್ದಾರೆ, ಜಿಲ್ಲೆಯ ನಾಯಕರಿದ್ದಾರೆ. ಸೊ ಅದು ಕೂಡ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ, ಯಾಕೆಂದ್ರೆ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದೊಂದು ರೀತಿ ಹರಿತಾ ಇರ್ತಕ್ಕಂಥ ಸಮುದ್ರ ಇದ್ದಂಗೆ. ಯಾರಾದ್ರೂ ಸಣ್ಣ ಪುಟ್ಟ ವೈಮನಸ್ಗಳಿದ್ದು ಪಕ್ಷ ಬಿಟ್ಟೋಗಿರ್ತಕ್ಕಂಥವ್ರು ಅಥವಾ ಬೇರೆ ಪಕ್ಷದಿಂದ ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ನಮ್ಮ ನಾಯಕರನ್ನ ಒಪ್ಕೊಂಡು ಯಾರಾದ್ರೂ ಬರ್ತಕ್ಕಂಥವ್ರು ಇದ್ರೆ ಅಂಥವ್ರಿಗೂ ಕೂಡ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇವೆ. ಈಗ ನಾನು ಮಾತಾಡ್ಬೇಕಾದ್ರೆ ಒಂದ್ ಮಾತು ಹೇಳಿದೀನಿ ಅಣ್ಣ. ಈಗ ನಾಯಕರ ಮೇಲೆ ಡಿಪೆಂಡ್ ಆಗಿ ಜನತಾದಳ ಪಕ್ಷ ಇಲ್ಲಿವರೆಗೂ ಉಳಿದಿಲ್ಲ. ಜನತಾದಳ ಪಕ್ಷ ಕಟ್ಟಿರ್ತಕ್ಕಂಥವ್ರು ಲಕ್ಷಾಂತರ ಜನ ನಿಷ್ಠಾವಂತ ಕಾರ್ಯಕರ್ತರು ನಿಸ್ವಾರ್ಥ ಸೇವೆಯಿಂದ ಕಟ್ಟಿದ್ದಾರೆ. ಹಾಗಾಗಿ ಬಹಳ ಜನ ಈ ಪಕ್ಷವನ್ನ ಆಯಾ ಸಂದರ್ಭಕ್ಕೆ ಉಪಯೋಗ ಮಾಡ್ಕೊಂಡು ಇದರಿಂದ ಬಹಳ ಒಂದಷ್ಟು ಗಳಿಸ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳು ಜಾಸ್ತಿ ಇದ್ರೂ ಕೂಡ ಈ ಪಕ್ಷ ಇವತ್ತು 25 ವರ್ಷ ಬೆಳ್ಳಿ ಹಬ್ಬ ಆಚರಣೆ ಮಾಡಿದೆ ಅಂದ್ರೆ ಅದು ಕಾರ್ಯಕರ್ತರು ಮೂಲವಾದಂತ ಸಾಕ್ಷಿ. ಹಾಗಾಗಿ ಯಾರು ಇರ್ತಾರೋ ಬಿಡ್ತಾರೋ, ಯಾರು ಬರ್ತಾರೋ ಹೋಗ್ತಾರೋ ಇದು ಪ್ರಶ್ನೆ ಅಲ್ಲಿ. ಇದು ನಾವು ಯಾರನ್ನು ಕರೀತಕ್ಕಂಥ ಪ್ರಶ್ನೆ ಇಲ್ಲ. ಬಟ್ ಯಾರೇ ಮರುಳಿ ವಾಪಸ್ ಗೂಡಿಗೆ ಬರ್ತೀವಿ ಅಂತ ಹೇಳಿದ್ರು ಕೂಡ ಅವ್ರನ್ನ ಸ್ವಾಗತ ಮಾಡ್ತೀವಿ. ಇವತ್ತು ನಿಂಗಪ್ಪಣ್ಣ ಅವರಿದ್ದಾರೆ, ಅವರ ಒಂದು ನಾಯಕತ್ವದಲ್ಲಿ ಈ ಕ್ಷೇತ್ರವನ್ನ ಒಂದು ಭದ್ರವಾದಂತ ಒಂದು ಬುನಾದಿಯನ್ನ ಆಗ್ತಕ್ಕಂಥದ್ದಕ್ಕೆ ಕಾರ್ಯಕರ್ತರು ಗುರುತುಂಬಿಸ್ಕೊಂಡು ಹೊರಡ್ತೀವಿ. ತುರುವೇಕೆರೆಯಲ್ಲಿ ಬಿಜೆಪಿ ಅವರು NDA ಅಭ್ಯರ್ಥಿ ನಾನು ಅಂತಾರೆ, JDS ನವರು ನಾನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಯಿಂದ ಗೊಂದಲಗಳು ಆಗಿದೆ ಅಂತ. ನೋಡಿ ಅಣ್ಣ, ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಇತಿಹಾಸದಲ್ಲಿ ಪೋಸ್ಟ್ ಪೋಲ್ ಅಲಯನ್ಸು ಕರ್ನಾಟಕದಲ್ಲಿ ಆಗಿದೆ ಹೊರತುಪಡಿಸಿ ಪ್ರೀ ಪೋಲ್ ಅಲಯನ್ಸ್ ಆಗ್ತಾ ಇರ್ತಕ್ಕಂಥದ್ದು ಕಳೆದ 25-30 ವರ್ಷದಲ್ಲಿ ಇದೇ ಮೊದಲನೇ ಬಾರಿ. ಪ್ರೀ ಪೋಲ್ ಅಲಯನ್ಸ್ ಪೂರ್ವದಲ್ಲೇ ಚುನಾವಣೆಗೆ ಅಲಯನ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ. ಹಾಗಾಗಿ ಸ್ವಾಭಾವಿಕವಾಗಿ ಒಂದಷ್ಟು ಕಡೆ ಚರ್ಚೆಗಳು, ಒಂದಷ್ಟು ಕಡೆ ಭಿನ್ನ ಅಭಿಪ್ರಾಯಗಳು ಇವೆಲ್ಲವೂ ಕೂಡ ವ್ಯಕ್ತವಾಗ್ತಕ್ಕಂಥದ್ದು ಸ್ವಾಭಾವಿಕ, ಸರ್ವೇ ಸಾಮಾನ್ಯ. ಅದರಲ್ಲಿ ಏನೋ ದೊಡ್ಡದಾಗೆ ಅಲಯನ್ಸ್ ಅಲ್ಲಿ ಸಮಸ್ಯೆ ಉಂಟಾಗಿದೆ ಅಂತಕ್ಕಂಥದ್ದು ನಾವೇನು ಬಿಂಬಿಸ್ತಕ್ಕಂಥ ಅಗತ್ಯತೆ ಏನು ಬೇಡ. ಆದರೆ ಒಂದು ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಇವತ್ತು ಒಟ್ಟಾರೆಯಾಗಿ ಈ ರಾಜ್ಯದಲ್ಲಿ ಇಂಥ ಒಂದು ಭ್ರಷ್ಟ ಸರ್ಕಾರವನ್ನು ಮಣಿಸ್ತಕ್ಕಂಥದ್ದಕ್ಕೆ ನಾವಿಬ್ಬರು ಕೂಡ ಕೈ ಜೋಡಿಸಿದ್ದೀವಿ. ಲೋಕಸಭಾ ಚುನಾವಣೆಯಲ್ಲಿ ಕೈ ಜೋಡಿಸಿದ್ದೀವಿ. ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಣ್ಣ ಪುಟ್ಟ ಏನಾದ್ರೂ ಆಯಾ ಭಾಗದ, ಆಯಾ ಜಿಲ್ಲೆಯ, ಆಯಾ ಕ್ಷೇತ್ರದ ನಾಯಕರುಗಳೇನಾದ್ರು ಚರ್ಚೆ ಮಾಡ್ತಕ್ಕಂಥದ್ದಿದ್ರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಿತ್ರ ಪಕ್ಷದ ಒಂದು ಕಾರ್ಯಕಾರಣ ಸಭೆ ಕೂಡ ಆಗಿದೆ. ಅಲ್ಲೂ ಕೂಡ ಬಹುಶಃ ಅವರು ಕೆಲವೊಂದಷ್ಟು ವಿಚಾರಗಳನ್ನ ಮುಂದಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಅಂದ್ಕೊಂಡಿದ್ದೇನೆ. ನಮ್ಮ ಪಾರ್ಟಿಯಿಂದ ನಾವು ತೀರ್ಮಾನ ಮಾಡಿದ್ದೇವೆ, ಇದು ಏನೇ ಆದ್ರೂ ಕೂಡ ಒಂದು 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡ್ತಕ್ಕಂಥ ವಿಚಾರ. ಇದು ಬೀದಿ ರಂಪಾಟ ಮಾಡ್ಕೊಂಡು ಬೀದಿನಲ್ಲಿ ಚರ್ಚೆ ಮಾಡಿ ಇದು ಯಾವ್ದು ಕೂಡ ಇತ್ಯರ್ಥ ಆಗ್ಲಿಕ್ಕಿಲ್ಲ. ತಮ್ಮ ಫ್ಯಾಮಿಲಿಯಿಂದ ತುಮಕೂರು ಜಿಲ್ಲೆಗೆ ಯಾರಾದ್ರೂ ಅಭ್ಯರ್ಥಿಗಳಾಗಿ ಇಲ್ಲ, ನಮ್ಗೆ ನಮ್ಮ ಫ್ಯಾಮಿಲಿಯಿಂದ ಏನು ಅವಶ್ಯಕತೆ ಇಲ್ಲಣ್ಣ. ಇಲ್ಲಿ ಬಹಳ ಸಮರ್ಥವಾಗಿರ್ತಕ್ಕಂಥ ನಾಯಕರುಗಳು, ಬಹಳ ಶಕ್ತಿಯುತವಾಗಿ ರಾಜಕೀಯವಾಗಿ ಬೆಳೆದು ನಿಂತಿರ್ತಕ್ಕಂಥ ನಾಯಕತ್ವ ಇದೆ. ಹಾಗಾಗಿ ನಾವು ವಿಶೇಷವಾದಂತ ಒಂದು ಪ್ರೀತಿ ಭಾಗದ ಜನತೆ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ದೇವೇಗೌಡರು ಸಾಹೇಬರು ಕೂಡ ಈ ಭಾಗದ ನೀರಾವರಿ ವಿಚಾರವಾಗಿ, ವಿಶೇಷವಾಗಿ ಹೇಮಾವತಿ ವಿಚಾರವಾಗಿ ಸಾಕಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ನಾಯಕರುಗಳ ನೇತೃತ್ವದಲ್ಲಿ ಜಿನ್ನೆಯನ್ನು ಕಟ್ತೇವೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕರಾವಳಿ ಮತ್ತು ಮಧ್ಯ ಕರ್ನಾಟಕ. ಟಿ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರ, ಚಂದ್ರಪ್ಪ ಹೊಳಲ್ಕೆರೆ ಕ್ಷೇತ್ರ, ಹರೀಶ್ ಪೂಂಜಾ ಬೆಳ್ತಂಗಡಿ ಕ್ಷೇತ್ರ, ಅಶೋಕ್ ರೈ ಪುತ್ತೂರು ಕ್ಷೇತ್ರ, ಗುರುರಾಜ್ ಗಂಟಿಹೋಳಿ ಬೈಂದೂರು ಕ್ಷೇತ್ರ, KS ಆನಂದ್ ಕಡೂರು ಕ್ಷೇತ್ರ, HD ತಮ್ಮಯ್ಯ ಚಿಕ್ಕಮಗಳೂರು ಕ್ಷೇತ್ರ, ಯಶಪಾಲ್ ಸುವರ್ಣ ಉಡುಪಿ ಕ್ಷೇತ್ರ, ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರ, ಚನ್ನಬಸಪ್ಪ ಚನ್ನಿ ಶಿವಮೊಗ್ಗ ನಗರ ಕ್ಷೇತ್ರ, ಬಸವರಾಜು ಶಿವಗಂಗಾ ಚನ್ನಗಿರಿ ಕ್ಷೇತ್ರ, ಸತೀಶ್ ಸೈಲ್ ಕಾರವಾರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.